ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಇಬ್ಬರು ಶಂಕಿತ ಉಗ್ರರ ಬಂಧನವನ್ನ ಮಾಡಲಾಗಿದೆ. ಬಹಳ ಆತಂಕಕಾರಿ ವಿಚಾರ ಅಂದ್ರೆ ಪಾಕಿಸ್ತಾನದ ಜೊತೆಗೆ ಸಂಪರ್ಕದಲ್ಲಿದ್ದಂತ ಇಬ್ಬರು ಶಂಕಿತ ಉಗ್ರರು ಯಾವ ರೀತಿ ಮಾಹಿತಿ ಸೋರಿಕೆ ಆಗಿದೆ ಅನ್ನೋದೇ ಬಹಳ ಆತಂಕಕಾರಿ ವಿಚಾರ. ಪಾಕ್ ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತೆ ಕಲಬುರಗಿಯಲ್ಲಿ ಸಮೀರ್ ಸೆರೆ ಸಿಕ್ಕ ಬೆನ್ನಲ್ಲೇ ಸಿಕ್ಕಿದೆ ಅಂತೆ ಸ್ಫೋಟಕ ಮಾಹಿತಿ. ಬಂಧಿತ ಸಮೀರ್ ಮೊಬೈಲ್ ನನ್ನ ನೋಡಿರುವ ಪೊಲೀಸರೇ ಶಾಕ್ಗೊಳಗಾಗಿದ್ದಾರಂತೆ. ಪಾಕ್ ಉಗ್ರರು ಸಮೀರ್ಗೆ ಯಾವ ಮೆಸೇಜ್ ಅನ್ನ ಹಾಗಾದ್ರೆ ಕಳಿಸ್ಕೊಟ್ಟಿದ್ರು ಈ ಪ್ರಶ್ನೆ ಇದೆ. ದೊಡ್ಡ ಕೃತ್ಯಕ್ಕೆ ಕೈ ಹಾಕೋದಕ್ಕೆ ರೆಡಿಯಾಗಿದ್ದ ಶಂಕಿತ ಉಗ್ರರು ರಾಜ್ಯದಲ್ಲೇ ನೆಲೆಗೊಳ್ಳುವ ಮೂಲಕ ಸಮೀರ್ ಅರೆಸ್ಟ್ ಆಗಿರುವ ಬಳಿಕ ಸಿಕ್ಕಿದೆ ಅಂತೆ ರೋಚಕ ಮಾಹಿತಿ ಅಧಿಕಾರಿಗಳಿಗೆ. ಪಾಕ್ ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತೆ ಶಂಕಿತ ಉಗ್ರ ಸಮೀರ್. ಹಾಗಾದ್ರೆ ಯಾವ ಮಾಹಿತಿ ಸೋರಿಕೆ ಆಗಿರಬಹುದು, ಯಾವ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ರೂಪುಗೊಳ್ತಾ ಇತ್ತು ಅನ್ನೋದೇ ಬಹಳ ಆತಂಕಕಾರಿ ವಿಚಾರ. ಹಾಗಾಗಿ ಇದೆಲ್ಲವನ್ನ ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರಂತೆ. ಎನಿವೆ, ಸಮೀರ್ನ ಮೊಬೈಲ್ ಅನ್ನು ಚೆಕ್ ಮಾಡಿದಾಗ ಒಂದಷ್ಟು ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ. ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಬಂಧಿತ ಸಮೀರ್ ಮೊಬೈಲ್ ನಲ್ಲಿತ್ತಂತೆ ಭಾರತ ವಿರೋಧಿ ವಿಡಿಯೋಗಳು. ಜಮ್ಮು ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸಿರುವ ವಿಡಿಯೋ ಕೂಡ ಪತ್ತೆಯಾಗಿದೆಯಂತೆ ಆತನ ಮೊಬೈಲ್ನಲ್ಲಿ. ಪಾಕ್ಗೆ ಸೇರಿಸಿದ ಭಾರತ ವಿರೋಧಿ ನಕ್ಷೆ ಕೂಡ ಆ ವಿಡಿಯೋ ಪತ್ತೆಯಾಗಿದೆ. ದೇಶದ್ರೋಹಿ ಕೃತ್ಯಕ್ಕೆ ಯುವಕರನ್ನ ಸೆಳೆತಿದ್ದಂತೆ ಸಮೀರ್ ಫಾರಿನ್ ನಂಬರ್ಗಳನ್ನ ಯೂಸ್ ಮಾಡ್ತಿದ್ದಂತೆ ಆರೋಪಿ ಸಮೀರ್. ವಾಟ್ಸ್ಆಪ್ ಮತ್ತು ಇನ್ಸ್ಟಾ ಮೂಲಕ ಹಲವರ ಜೊತೆ ಸಂಪರ್ಕವನ್ನ ಕೂಡ ಈತ ಹೊಂದಿದ್ದಂತೆ 20 ಇನ್ಸ್ಟಾಗ್ರಾಮ್ ಐಡಿ ಬಳಸಿ ಕೋಮು ಸಂಘರ್ಷಕ್ಕೆ ಸ್ಕೆಚ್ ರೂಪುಗೊಳ್ತಾ ಇತ್ತು. ಪಾಕ್ ಉಗ್ರ ಸಂಘಟನೆಯ ಅಬೀದ್ ಜಜ್ ಶಹಜಾದ್ ಭಟ್ಟಿ ಜೊತೆ ಸಂಪರ್ಕದಲ್ಲಿದ್ದರ ಬಗ್ಗೆ ಮಾಹಿತಿ ಇದೆ. ಉಗ್ರ ಸಂಘಟನೆಯವರೊಂದಿಗೆ ಫೋಟೋ ತೆಗೆಸಿಕೊಂಡಿದ್ದಂತೆ ಈ ಸಮೀರ್. ತನಿಖೆ ವೇಳೆ ಬಟಾ ಬಯಲಾಗಿದೆ ಶಂಕಿತ ವೆಮನ್ನ ಒಂದಷ್ಟು ಆತಂಕಕಾರಿ ವಿಚಾರಗಳು. ಈ ಸಮೀರ್ ಈಗ ಅಧಿಕಾರಿಗಳ ವಶದಲ್ಲಿ. ಈತನ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಒಂದಷ್ಟು ವಿಡಿಯೋಗಳು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಯಾವ ರೀತಿ ಸಂಪರ್ಕ, ಯಾರ್ಯಾರ ಜೊತೆ ಸಂಪರ್ಕ, ಯಾರನ್ನ ಸೆಳೆದಿದ್ದ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ.